ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫುಲ್ ಮಳೆಗೆ ಮಕ್ಕಳಿಗೆ ಹೊರಗಡೆ ಆಟ ಆಡಲಿಕ್ಕಿಲ್ಲ ಈಗ 2 ದಿನದಿಂದ. ಸೊ ಅಂಗಳದಲ್ಲೇ ಸ್ವಲ್ಪ ಕೊಡೆ ಇಟ್ಕೊಂಡು ಆಚೆ ಈಚೆ ಹೋಗ್ತಾ ಇದ್ದಾರೆ. ಅದು ಒಂಥರ ಥ್ರಿಲ್ಲೇ ಇವರಿಗೆ ಮಳೆ ಬಂದರೆ. ಆಪುಜೆ ಏನೇವು ವಾಟರ್ ಮೆಲನೇ ಕಟ್ ಮಲ್ಪಗಾನೆ ತಿನ್ಪಾರೆ. ಇವಳಿಗೆ ವಾಟರ್ ಮೆಲನ್ ಎಷ್ಟು ಫೇವ್ರೆಟ್ ಅಂದರೆ ಯಾವಾಗಲೂ ಅದರದ್ದೇ ಚಿಂತೆ. ಆದರೆ ಈಗ ಮಳೆ ಎಲ್ಲ ಬೇಡ ಅಂತ ಕಟ್ ಮಾಡಲಿಲ್ಲ. 3 ದಿನ ಆಯಿತು ತಗೊಂಡು ಬಂದು. ಸ್ವಲ್ಪ ಮಾವಿನಕಾಯಿ ಇತ್ತು, ಅದೆಲ್ಲ ಒಟ್ಟಿಗೆ ಹಣ್ಣಾಗಿಬಿಟ್ಟಿದೆ. ಅದು ತುಂಬ ಹಣ್ಣಾದಾಗ ತಿನ್ನಲಿಕ್ಕೆ ಅಷ್ಟು ಒಳ್ಳೆ ಆಗೋದಿಲ್ಲ. ಸೊ ಇದನ್ನೆಲ್ಲ ಒಟ್ಟು ಹಾಕಿ ಜ್ಯೂಸ್ ಮಾಡುವ ಅಂತ ಅಂದ್ಕೊಂಡೆ. ಏನೇವು ಏನೇವು ಹಾಂ ಸರಿ ಬನ್ನಿ ಕುಕ್ಕೆ. ಇದು ನಮ್ಮ ಅಮ್ಮನ ಮನೆ ಪಕ್ಕದ ಮನೆಯವರು ಕೊಟ್ಟಿದ್ದು, ಅವರ ಮರದಲ್ಲಿ ಆದದ್ದು. ಅದು ಒಮ್ಮೆಲೆ ಎಲ್ಲ ಹಣ್ಣಾಗಿಬಿಟ್ಟಿದೆ, ಹಾಗಾಗಿ ಇದನ್ನು ಜ್ಯೂಸ್ ಮಾಡುವ ಅಂತ. ಈಗ ಮಳೆ ಬಿದ್ದಾಗ ಮಾವಿನ ಹಣ್ಣು ಆಮೇಲೆ ವಾಟರ್ ಮೆಲನೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ಹೆದರಿಕೆ. ಹೆಲ್ತ್ ಇಶ್ಯೂಸ್ ಎಲ್ಲ ಬೇಗ ಸ್ಟಾರ್ಟ್ ಆಗೋದಲ್ಲ, ಮಕ್ಕಳಿಗಂತೂ ಇನ್ನೂ ಹೆದರಿಕೆ. ಅದಕ್ಕೆ ಇನ್ನು ಸ್ಟಾಪ್ ಮಾಡಬೇಕು ಇದನ್ನೆಲ್ಲ ತರೋದು. ಒಂದು ಸ್ಪೂನ್ ಮಾತ್ರ ಶುಗರ್ ಆ್ಯಡ್ ಮಾಡ್ತೇನೆ, 1.5 ಸ್ಪೂನು. ತುಂಬ ಸ್ವೀಟ್ ಉಂಟು ಮ್ಯಾಂಗೋ, ಅದಕ್ಕೆ. ಹೀಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಜ್ಯೂಸ್ ಎಲ್ಲ ಯಾವಾಗ ಬೇಕಾವಾಗ ಕುಡಿಬೋದಲ್ಲ. ಮತ್ತು ಹೊರಗಡೆ ಹೋಗಿ ಬಂದರೂ ಫ್ರಿಜ್ಜಲ್ಲಿ ಇರ್ತದೆ, ಒಳ್ಳೆ ಆಗ್ತದೆ ಚಿಲ್ಲಿರುವಾಗ ಕುಡಿಲಿಕ್ಕೆ. ಹಾಗೆ ಇವತ್ತು ಮಧ್ಯಾಹ್ನ ಮೇಲೆ ಪುನಃ ನರ್ಸರಿಯವರು ಬಂದಿದ್ದರು, ಗಿಡದವರು. ನಮ್ಮ ಕಾಲೋನಿಯಲ್ಲಿ ಒಂದು 4-5 ಮನೆಯವರು ಒಟ್ಟು ಸೇರಿ ತಗೊಳ್ತೇವೆ ನಾವು ಗಿಡ ಎಲ್ಲ. ಹಾಗೆ ಇವತ್ತು ಕೂಡ ನಾನೊಂದು 2-3 ತಗೊಂಡೆ, ಮತ್ತು ಬೇರೆ ಮನೆಯವರು ತಗೊಂಡ್ರು. ಸುಮಾರು ಗಿಡ ತಗೊಂಡ್ರು. ಒಟ್ಟಿಗೆ ಎಲ್ಲರೂ ತಗೊಳ್ಳುವಾಗ ಸ್ವಲ್ಪ ಸ್ವಲ್ಪ ಡಿಸ್ಕೌಂಟ್ ಆಗ್ತದೆ, ಬಾರ್ಗೇನಿಂಗ್ ಮಾಡಿ ಮಾಡಿ. ಇನ್ನು ಸಾಯಂಕಾಲ ನನ್ನ ಗಂಡನ ಮನೆಗೆ ಹೋದ್ವಿ. ಸುಮಾರು ದಿನ ಆಗಿತ್ತು ಹೋಗಿ ಬರುವಂತ. ಮಕ್ಕಳೆಲ್ಲ ಸೇರಿ ಸೈಕಲ್ ರೈಡಿಂಗ್ ಮಾಡ್ತಿದ್ದಾರೆ. ಹಾಗೆ ನನ್ನ ವೃಷ್ಟಿಯ ಕಸಿನ್ಸ್, ಅಂದರೆ ನನ್ನ ಅಕ್ಕನ ಮಕ್ಕಳು, ಅಂದರೆ ನನ್ನ ಹಸ್ಬೆಂಡ್ನ ಅಣ್ಣನ ಮಕ್ಕಳು ಇಬ್ಬರಿದ್ದಾರೆ. ಅವರು ನಾನು ವ್ಲಾಗಿಂಗ್ ಮಾಡೋದನ್ನು ಡೈಲಿ ನೋಡ್ತಾರಲ್ಲ, ವಿಡಿಯೋ ನೋಡಿಬಿಟ್ಟು ಅವರು ಕೂಡ ಆ ಥರನೇ ಒಬ್ಬಳು ಕ್ಯಾಮ್ರಾ ಹಿಡ್ಕೊಳ್ತಾಳೆ, ಇನ್ನೊಬ್ಳು ಮಾತಾಡ್ತಾಳೆ. ನಾನು ಲಾಸ್ಟ್ ಟೈಮ್ ಗಾರ್ಡನ್ ವಿಡಿಯೋ ಮಾಡಿದ್ದೆಲ್ಲ ಹೂಗಳದ್ದು, ಹಾಗೆ ಮನೆಯದ್ದೆಲ್ಲ ಹೂಗಳನ್ನು ಮೊಬೈಲಲ್ಲಿ ಶೂಟ್ ಮಾಡಿ ನನಗೆ ತೋರಿಸ್ತಿದ್ದಾರೆ. ನಾವು ಕೂಡ ವ್ಲಾಗ್ ಮಾಡಿದ್ದೇವೆ ನೋಡಿ ಅಂತ. ಖುಷಿ ಆಯಿತು ನನಗೆ, ನನ್ನ ವಿಡಿಯೋನ ಕಾದು ನೋಡ್ತಾರಲ್ಲ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆವಾಗ ಪಿಂಕ್ ತೋರಿಸ್ತಿದ್ದಲ್ಲ, ಈಗ ರೆಡ್. ಮತ್ತೆ ಇದು ಫ್ಲವರ್, ಇದು ಗಾರ್ಡನ್. ಮತ್ತೆ ಇದು ಯೆಲ್ಲೋ ಲೀಫ್, ಇಲ್ಲಿ ನೋಡಿ. ಮತ್ತೆ ಒಂದು ಇದು ಫ್ಲವರ್ ನೋಡಿ, ಸಣ್ಣ ಫ್ಲವರ್ ಹೀಗೆ ಆರೆಂಜ್. ಮತ್ತೆ ಇದು ಒಂದೊಂದು, ಮತ್ತೆ ಒಂದು ಇದು ಫ್ಲವರ್ ಚೆನ್ನಾಗಿತ್ತಲ್ಲ. ಈಗ ಇದು ಒಂದು ಫ್ಲವರ್, ಮತ್ತೆ ಇದು ಬಡ್ಡಿತ್ತು. ಇದು ನೋಡಿ ಹೀಗೆ ಫಸ್ಟ್ ಪರ್ಪಲ್, ವೈಟ್, ಮತ್ತೆ ಬಡ್ ಇಲ್ಲಿ ಬ್ಲ್ಯಾಕ್ ಆಗ್ತದೆ. ಅದು ಪ್ರೆಸ್ ಮಾಡಿದರೆ ರೆಡ್ ಬರ್ತದೆ. ಒಂದು ಪಿಂಕ್, ಇದು ಪಿಂಕ್ ಆಯ್ತಾ. ಇಲ್ಲಿ ನೋಡಿ, ಇದು ಬಡ್, 2 ಬಡ್, 1 ಮತ್ತೆ 2. ಇಲ್ಲಿ ನೋಡಿ ಒಂದು ಫ್ಲವರ್ ಉಂಟಲ್ಲ. ಇದು ಒಂದು ಚೆನ್ನಾಗಿದೆ ಫ್ಲವರ್. ಇದು ನೋಡಿ ಆರೆಂಜ್ ಕಲರ್ ಒಂದು. ಮತ್ತೆ ಇದು ಒಂದು ದಾಸವಾಳ.
ಬಡ್ ಒಂದು ಇದು ಒಂದು ಬಡ್ ದಾಸವಾಳ ಆಯ್ತಾ. ಇದು ಒಂದು ಫ್ಲವರ್. ಇದು ಉಂಟಲ್ಲ, ಎರಡು ಇತ್ತು, ಇಲ್ಲಿ ನೋಡಿ ಅಲ್ಲಿ ಒಂದು. ಇದು ನೋಡಿ ಫ್ಲವರ್ ಪಿಂಕ್ ಕಲರ್. ಮತ್ತೆ ಇದು ಬಡ್, ಇದು ಬಡ್, ಇದು ಬಡ್, ಇದು ರೋಸ್ ಟೈಪ್ ಬಡ್. ಇಲ್ಲಿ ನೋಡಿ. ಮತ್ತೆ ಇದು ಒಂದು ಬಡ್, ಇದು ಒಂದು ಬಡ್, ಇದು ಒಂದು ಫ್ಲವರ್. ಚೆನ್ನಾಗಿತ್ತಲ್ಲ ಇದು ಹೂ. ಮತ್ತೆ ಇದು ಉಂಟಲ್ಲ ದಾಸವಾಳ, ಅದು ಇದು ರೆಡ್ ಹೂ, ಇದು ರೆಡ್. ಮತ್ತೆ ಆಗ ನಾನು ಅದು ಉಂಟಲ್ಲ ರೋಸ್. ಮತ್ತೆ